ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದರೆ, ಇದೇ ರೀತಿ ಶೇರ್ ಮಾಡಿ ಸಪೋರ್ಟ್ ಮಾಡಿದರೆ ನಾವು ಬೇರೆ ಬೇರೆ ರೆಸಿಪಿ ವಿಡಿಯೋಗಳನ್ನು ಕೂಡ ಹಾಕ್ತೀವಿ. ಸ್ಟವ್ ಹಚ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಲಿ. ಪಲಾವ್ ಎಲೆ, ಒಂದೆರಡು ಚಕ್ಕೆ, ಸ್ವಲ್ಪ ಲವಂಗ ಹಾಕಿದ್ದೀವಿ. ಏಲಕ್ಕಿ ಸ್ವಲ್ಪ ಹಾಕೋಣ. ಕಾಳು ಮೆಣಸು ಒಂದೆರಡು ಹಾಕಿದ್ದೀನಿ. ಮೊದಲಿಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆ ಹೆಚ್ಚಿದ ಮೆಣಸಿನಕಾಯಿಯನ್ನು ಹಾಕೋಣ. ಟೊಮೆಟೊ ಹಾಕೋಣ. ಹೆಚ್ಚಿದ ತರಕಾರಿ ಹಾಕೋಣ. ಬೀನ್ಸ್ ಹಾಕೋಣ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಬಟಾಣಿ ನೆನೆ ಹಾಕಿದ್ವಿ. ಬಟಾಣಿ ಸ್ವಲ್ಪ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಪೇಸ್ಟ್ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿದೆ. ಎಲ್ಲ ಮಿಕ್ಸ್ ಮಾಡಿ ಆ ಪೇಸ್ಟಿಂದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಹೆಚ್ಚಿರೋ ಸಬ್ಬಸ್ಗಿನ ಹಾಕೋಣ. ಸಬ್ಬಸ್ಗೆ ಸೊಪ್ಪಿದು ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಉಪ್ಪು ಹಾಕ್ತಾನೆ. ತರಕಾರಿ ಸ್ವಲ್ಪ ಜಲ್ದಿ ಬೇಯ್ತೈತಿ. ತರಕಾರಿ ಸ್ವಲ್ಪ ಬೇಯಲಿ. ಫ್ರೆಂಡ್ಸ್, ಇವತ್ತು ತರಕಾರಿ ಬಂದಿದೆಯಲ್ಲ ಅಂತ ಸ್ವಲ್ಪ ನೋಡೋಣ. ಚೆನ್ನಾಗಿ ಕುದೀತಾ ಇದೆ. ಒಂದು 60% ಎಲ್ಲ ತರಕಾರಿ ಎಲ್ಲ ಬೆಂದೈತಿ. ಅಕ್ಕಿ ಸ್ವಲ್ಪ ಕ್ಲೀನ್ ವಾಶ್ ಮಾಡ್ಕೊಂಡು ಅಕ್ಕಿ ಹಾಕೋಣ. ಅಕ್ಕಿ ವಾಶ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ಟಾರ್ಟಿಂಗ್ ಸ್ವಲ್ಪ ತರಕಾರಿ ಬೇಯಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಹುಳಿ ಆಗಲಿ ಅಂತೇಳಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದು ಗರಂ ಮಸಾಲ.
MTR ಪಲಾವ್ ಮಸಾಲ. ಪಲಾವ್ ಸ್ವಲ್ಪ ಖಾರ ಇರಲಿ, ಅದಕ್ಕೋಸ್ಕರ ಈಗ ಖಾರ ಪುಡಿ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಬೇಯಲಿದು. ಪುದೀನ ಕೊತ್ತಂಬರಿ ಹಾಕೋಣ. ರೆಡಿ ಮಾಡಿದ್ದೀವಿ, ರೆಡಿ ಆಗ್ತಾಯಿದೆ. ಇದೇ ರೀತಿ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ. ಇದು ಸಕ್ಕತ್ತಾಗಿ ಸೂಪರಾಗಿ ಬಿರಿಯಾನಿ ಟೈಪ್ ಆಗುತ್ತೆ. ಬಟ್ ಆಲ್ರೆಡಿ ನಾವು ಒಂದು 5-6 ಸರಿ ನಾವು ಇದೇ ಥರ ಟ್ರೈ ಮಾಡಿದ್ರಿಂದ ಇಷ್ಟವಾಗಿ ಅದಕ್ಕೆ ಮತ್ತೊಂದು ಸರಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪಿನ ಪಲಾವ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.